ನಾನು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಏನೋ ಒಂದು ರಾಜ್ಯದಲ್ಲಿ HMT ಕಾರ್ಖಾನೆಯ ಭೂಮಿ HMT ಅವರು ಅರಣ್ಯ ಇಲಾಖೆಯಿಂದ ಲಪಟಾಯಿಸಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಒಬ್ಬ ಅಧಿಕಾರಿ ರಿಟೈರ್ಡ್ ಆಗೋದಕ್ಕಿಂತ 2-3 ದಿವಸಗಳ ಮುಂಚೆ ಈ ಒಂದು ನೋಟಿಸನ್ನು ಇಶ್ಯೂ ಮಾಡಿ ಹೋದರು. ಅದಕ್ಕೆ ನಾನು ನಿಮ್ಮಗಳ ಮುಂದೆ HMTಯ ವಿಷಯದಲ್ಲಿ ಕೆಲವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಹೋಗಿದ್ದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಪಂಚಾಯತ್ ರಾಜ್ನ ಮಂತ್ರಿಗಳು ಮತ್ತು ಹಿಂದಿನ ಅರಣ್ಯ ಸಚಿವರು ಇವರು ಅರಣ್ಯ ಸಚಿವರಾದ ತಕ್ಷಣವೇ ನನ್ನ ಕೇಂದ್ರ ಸರ್ಕಾರದ ಇಲಾಖೆ ತೀರ್ಮಾನಗಳ ಮೇಲೆ ಒಂದು ರೀತಿ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಯಾವೊಂದು ಕುದುರೆಮುಖ QSL ಕಂಪ್ನಿ ಏನಿದೆ ಆ ಕಂಪ್ನಿಗೆ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಮೊದಲನೆಯ ಸಹಿ ಕುದುರೆಮುಖದ ಆ್ಯಕ್ಟಿವಿಟೀಸ್ಗೆ ಸುಮಾರು 1700 ಕೋಟಿ ಹಣವನ್ನು ಬಂಡವಾಳ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಹಿ ಏನಾಗದೆ ಅಲ್ಲಿಂದ ಪ್ರಾರಂಭ ಆಯಿತು. ನನ್ನ ಇಲಾಖೆಯಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ವಿಷಯದಲ್ಲಿ ಅಡ್ಡಿ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ನಾನು ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇವತ್ತು ಆ QSL ಏನಿದೆ ಆ ಸಂಸ್ಥೆಯಿಂದ ರಾಜ್ಯ ಸರ್ಕಾರಕ್ಕೆ ಅದು 1970ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಅದು. ಆ ಸಂಸ್ಥೆ ಮುಖಾಂತರ ಕುದುರೆಮುಖದಿಂದ ಮಂಗಳೂರಿನ ಹೊರಗೆ ಒಂದು ಸ್ಲರಿ ಪೈಪ್ಲೈನ್ನ ದೇಶದಲ್ಲೇ ಪ್ರಥಮವಾಗಿ ನಿರ್ಮಾಣ ಮಾಡಿದಂಥದ್ದು. ಅದು ಮಾಡಲಿಕ್ಕೆ ಕಾರಣ ಕುದುರೆಮುಖದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಮೆಟೀರಿಯಲ್ನ ಮಂಗಳೂರಿನ ಪೋರ್ಟ್ಗೆ ತಲುಪಿಸ್ತಕ್ಕಂಥದ್ದಕ್ಕೆ ಮಾಡಿದಂಥ ಕಾರ್ಯಕ್ರಮಗಳು. ಅದೆಲ್ಲದರ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈ ಒಂದು PSU ಕಂಪನಿಯಿಂದ ಸುಮಾರು 2500 ಪರ್ಮನೆಂಟ್ ಎಂಪ್ಲಾಯೀಸು, 10,000 ಕಾಂಟ್ರಾಕ್ಟ್ ಲೇಬರ್ಸು, ಅದರ ಜೊತೆಗೆ ಆನ್ಸಲರಿ ಯೂನಿಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ 10,000, ಹೀಗೆ ಒಂದು 22 ಸಾವಿರ ಕಾರ್ಮಿಕರಿಗೆ, ಹಲವಾರು ಇಂಜಿನಿಯರ್ಸ್ಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕಂಪ್ನಿ ಅದು. ಆ ಕಂಪ್ನಿಯಿಂದ ರಾಜ್ಯ ಸರ್ಕಾರಕ್ಕೂ ಸಹ ತೆರಿಗೆ ರೂಪದಲ್ಲಿ ಸುಮಾರು 3,000 ಕೋಟಿ ಮೇಲೆ ಬಂದಿದೆ ಆ ಕಾರ್ಖಾನೆ ಪ್ರಾರಂಭ ಆದ ದಿವಸದಿಂದ. ಇದೆಲ್ಲ ಒಂದು ಭಾಗ. ಇದು ಹಿಂದೆ 2015ರಲ್ಲಿ ಕೇಂದ್ರದ ಸ್ಟೀಲ್ ಮಿನಿಸ್ಟ್ರು, ಯೂನಿಯನ್ ಮಿನಿಸ್ಟ್ರು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಜಾಯಿಂಟ್ ಸಭೆ ಮಾಡಿರ್ತಕ್ಕಂಥದ್ದು ಒಂದು 2015ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಭಾಗ. 16-17ರಲ್ಲಿ ಇದೇ ಸಿದ್ದರಾಮಯ್ಯನವರು ದೇವದಾರ ಫಾರಂ ಏನಿದೆ, ದೇವದಾರ ಗಣಿ ಪ್ರದೇಶ, ಅದನ್ನು QSL ಕಂಪ್ನಿಗೆ ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ರು. ಆ ಕಂಪ್ನಿಯಿಂದ ಸುಮಾರು
500 ಕೋಟಿಗೂ ಹೆಚ್ಚಿನ ಹಣ ಆ ದೇವದಾರ ಏರಿಯಾದಲ್ಲಿ ಇವರೇನು ಫಾರೆಸ್ಟ್ ಏರಿಯಾನ ಕೊಟ್ಟರು, ಗಣಿ ಪ್ರದೇಶವನ್ನು 546 ಕೋಟಿ ಹಣ ಕಟ್ಟಿದ್ದಾರೆ ಅದಕ್ಕೆ ಕ್ಯೋಸಿಲ್ ಕಂಪ್ನಿಯಿಂದ ದೇವದಾರ ಐರನ್ ಓರ್ ಮೈನಿಂಗ್ಗೆ. ಅದರಲ್ಲಿ 194 ಕೋಟಿ ಅಲ್ಲೇನು ಫಾರೆಸ್ಟ್ನ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮರ ಕಡಿದ ಕಡೆ ಮತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ, ಇದೆಲ್ಲದಕ್ಕೂ ಸೇರಿ ಒಂದು 194 ಕೋಟಿ ಹಣ ಕೊಟ್ಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ಅದರ್ ಚಾರ್ಜಸ್ ರಿಜಿಸ್ಟ್ರೇಷನ್ಗೆ 329 ಕೋಟಿ ಕೊಟ್ಟಿದ್ದಾರೆ. ಇದು ಸರ್ಕಾರ ಕಟ್ಟಿಸ್ಕೊಂಡು ಸಹ ಇವತ್ತಿನವರೆಗೆ ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. ಇವತ್ತಿನವರೆಗೆ ಅಲ್ಲಿ ಯಾವುದೇ ರೀತಿ ಸರ್ಕಾರ ಸಹಕಾರ ಕೊಡಲಿಲ್ಲ ಅಲ್ಲಿ.